ಇರುವೆಗಳು ನಮಗೆ ಕಲಿಸುವ ಈ ಪಾಠಗಳನ್ನು ನಾವು ಕಲಿತುಕೊಳ್ಳೋಣ. ಮೊದಲನೇದಾಗಿ ಇರುವೆಗಳು ಕಲಿಸುವುದೇನು ಗೊತ್ತಾ? ಕಷ್ಟಪಟ್ಟು ಕೆಲಸ ಮಾಡುತ್ತವೆ. ಒಂದು ದಿವಸ ಒಬ್ಬ ಸ್ತ್ರೀ ಒಂದು ಸೂಪರ್ ಮಾರ್ಕೆಟ್ಗೆ ಬರುತ್ತಾಳೆ. ಆ ಸೂಪರ್ ಮಾರ್ಕೆಟ್ ಅಲ್ಲಿ ಬಹಳ ಜನರು ಹುಡುಗ ಹುಡುಗಿಯರು ಸೇಲ್ಸ್ ಬಾಯ್ ಸೇಲ್ಸ್ ಗರ್ಲ್ಸ್ ಆಗಿದ್ರು. ಅವರು ಸೇಲ್ಸ್ ಮಾಡುವಂತವರಾಗಿದ್ರು. ಅಂತಹ ಸಮಯದಲ್ಲಿ ಹೊರಗಡೆಯಿಂದ ಒಬ್ಬ ಸ್ತ್ರೀ ಬರುತ್ತಾಳೆ. ಹೊರಗಡೆ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇರುವುದರಿಂದ ಕಸ್ಟಮರ್ಸ್ ಇಲ್ಲದಕ್ಕಾಗಿ ಎಲ್ಲರೂ ಒಳಗಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು. ಈ ಸೇಲ್ಸ್ ಬಾಯ್ ಸೇಲ್ಸ್ ಗರ್ಲ್ಸ್ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು. ಆದರೆ ಒಬ್ಬ ಹುಡುಗ ಚುರುಕಾಗಿದ್ದ. ಹಾಗಾಗಿ ಅವನೇನ್ ಮಾಡ್ತಾನೆ ಗೊತ್ತಾ? ಅವರೊಂದಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಕೂಡ ಅವನ ಕಣ್ಣು ಎಂಟ್ರೆನ್ಸ್ ಮೇಲೆ ಇತ್ತು. ಯಾರಾದ್ರೂ ಕಸ್ಟಮರ್ ಬರ್ತಾರೇನೋ ಎಂದು ನೋಡ್ತಾ ಇದ್ದ. ಅಷ್ಟರಲ್ಲಿಯೇ ಸೂಪರ್ ಮಾರ್ಕೆಟ್ ಹೊರಗಡೆ ಒಂದು ಕಾರ್ ನಿಂತಿತ್ತು. ತಕ್ಷಣವೇ ಹುಡುಗ ಮಾಡಿದ್ದೇನು ಗೊತ್ತಾ? ಎಂಟ್ರೆನ್ಸ್ ಹತ್ರ ಕಾರ್ ನಿಂತಾಗ ಹೊರಗಡೆ ಮಳೆ ಬರ್ತಾ ಇರುವುದರಿಂದ ಕೊಡೆಯನ್ನು ತೆಗೆಯುತ್ತಾನೆ. ಹೊರಗೆ ಹೋಗ್ತಾನೆ. ಆ ಕಾರಿನಿಂದ ಒಬ್ಬ ಸ್ತ್ರೀ ಹೊರಗೆ ಬರುತ್ತಾಳೆ. ತಕ್ಷಣ ಹೋಗಿ ಅವರಿಗೆ ಕೊಡೆ ಹಿಡಿಯುತ್ತಾನೆ. ಕೊಡೆ ಹಿಡಿದು ಮೇಡಮ್ ಹೊರಗಡೆ ಬನ್ನಿ ಮೇಡಮ್ ಎಂದು ಹೇಳಿ ಕೊಡೆ ಹಿಡಿದು ಒದ್ದೆ ಆಗಲಾರದಂತೆ ಒಳಗೆ ಕರೆತರ್ತಾನೆ. ಆ ಕೊಡೆ ಪಕ್ಕಕ್ಕಿಟ್ಟು ಮೇಡಮ್ ನಿಮಗೆ ಏನೆಲ್ಲ ಬೇಕಾಗಿದೆಯೋ ಆ ಲಿಸ್ಟ್ ಎಲ್ಲ ನನಗೆ ಕೊಡಿರಿ, ನೀವು ಪ್ರಶಾಂತವಾಗಿ ಕೂತ್ಕೊಳ್ರಿ, ನಾನೇ ನಿಮಗೆ ಬೇಕಾಗಿರೋದೆಲ್ಲ ಚೆನ್ನಾಗಿ ಸಾಮಾನುಗಳನ್ನೆಲ್ಲ ಟ್ರಾಲಿಯಲ್ಲಿ ಹಾಕೊಂಡು ಬರ್ತೇನೆ ಎಂಬುದಾಗಿ ಆ ಚೀಟಿ ತಕೊಂಡು ತಕ್ಷಣ ಹೋಗ್ತಾನೆ. ಪ್ರಿಯರೇ, ಹೋಗಿ ಆ ಸ್ತ್ರೀಗೆ ಬೇಕಾಗಿರುವ ವಸ್ತು ಎಲ್ಲ ಏನಾಗಿದ್ವು ಆ ಲಿಸ್ಟ್ ಪ್ರಕಾರ ಎಲ್ಲವನ್ನು ಜೋಡಿಸ್ಕೊಂಡು ತಂದು ಬಿಲ್ಲಿಂಗ್ ಕೂಡ ಅವನೇ ಮಾಡಿಸಿ ಆ ಮೇಡಮ್ ಹತ್ರ ಬಂದು ಅವ್ರಿಗೆ ಹೇಳ್ತಾನೆ, ಮೇಡಮ್ 35,000 ಆಯ್ತು ಮೇಡಮ್, ಈಗೋ ಬಿಲ್ಲು ಎಂಬುದಾಗಿ ತೋರಿಸಿದ. ಆಕೆ ಕೊಟ್ಟ ಕ್ಯಾಶ್ ತಗೊಳ್ಳುತ್ತಾನೆ, ಕೌಂಟರಲ್ಲಿ ಕೊಡ್ತಾನೆ, ಮತ್ತೆ ಬಿಲ್ ಹಿಂತಿರುಗಿ ಕೊಡ್ತಾನೆ. ಅದೇ ಟ್ರಾಲಿಯನ್ನು ತಾನೇ ಹೊರಗೆ ತರ್ತಾನೆ. ಮೇಡಮ್ಗೆ ಕೊಡೆ ಹಿಡ್ಕೊಂಡು ಬರ್ತಾನೆ. ಮೇಡಮ್ ಈ ಸಾಮಾನೆಲ್ಲ ಕಾರ್ ಒಳಗಡೆ ಇಡ್ತೇನೆಂಬುದಾಗಿ ಓಡೋಡಿ ಹೋಗಿ ಆ ಸಾಮಾನುಗಳೆಲ್ಲ ಕಾರಿನ ಡಿಕ್ಕಿ ಒಳಗಡೆ ಇಟ್ಟ. ಆ ಕೊಡೆ ಹಿಡ್ಕೊಂಡು ಹೋಗಿರುವ ಲೇಡಿಯನ್ನು ಕಾರ್ ಒಳಗಡೆ ಕೂತ್ಕೊಂಡು ಆ ಕೊಡೆ ಆ ವ್ಯಕ್ತಿಗೆ ಕೊಡ್ತಾಳೆ. ಈ ಹುಡುಗ ಹೇಳ್ತಾನೆ, ಥ್ಯಾಂಕ್ ಯು ಮೇಡಮ್ ನಮ್ಮ ಶಾಪ್ಗೆ ಬಂದಿದ್ದಕ್ಕಾಗಿ. ಅಂದಾಗ ಏನಪ್ಪಾ ನಿನ್ನ ಹೆಸರು ಎಂದು ಕೇಳ್ತಾಳೆ. ನನ್ನ ಹೆಸರು ವಿಜಯ್ ಶೇಖರ್ ಆಗಿದ್ದೀರಿ ಎಂದು ಹೇಳಿದಾಗ ಆಯ್ತು ಪರವಾಗಿಲ್ಲ ಎಂದು ಹೇಳಿ ಹೊರಟೋದಳು. ಕೆಲವು ದಿನಗಳಾದ ನಂತರ ಅದೇ ಸೂಪರ್ ಮಾರ್ಕೆಟ್ಗೆ ಒಂದು ಆರ್ಡರ್ ಬಂದಿತ್ತು. ಎಷ್ಟು ಗೊತ್ತಾ? ಸುಮಾರು 30 ಲಕ್ಷ ರೂಪಾಯಿಯ ಸ್ಟಾಕ್ ಬೇಕಾಗಿದೆ ಎಂಬ ಆರ್ಡರ್ ಬಂದಾಗ ಓನರ್ಗೆ ಆಶ್ಚರ್ಯವಾಯಿತು. 30 ಲಕ್ಷ ರೂಪಾಯಿಯ ಆರ್ಡರ್ ಬಂತು. ಆರ್ಡರ್ ಜೊತೆಗೆ ಒಂದು ಚಿಕ್ಕ ನೋಟ್ ಕೂಡ ಕಳಿಸಲಾಗಿತ್ತು. ಗಮನಿಸಿ ಎಂಬುದಾಗಿ ಬರೆದು ಕಳಿಸಲಾಗಿತ್ತು. ಈ 30 ಲಕ್ಷ ರೂಪಾಯಿ ಆರ್ಡರ್ ಅನ್ನು ನೀವು ನಿಮ್ಮ ಶಾಪ್ನಲ್ಲಿ ಕೆಲಸ ಮಾಡುವಂತಹ ವಿಜಯ್ ಶೇಖರ್ ಎನ್ನುವಂತಹ ವ್ಯಕ್ತಿಯ ಕೈಯಿಂದಲೇ ಕಳಿಸಿಕೊಡಿ. ಅಷ್ಟು ಮಾತ್ರವಲ್ಲ, ಈ ಸ್ಟಾಕ್ ಅನ್ನು ನಾನು ನಿಮ್ಮಿಂದ ಕೊಂಡುಕೊಳ್ಳಬೇಕಾದ್ರೆ ಆ ವ್ಯಕ್ತಿಯನ್ನು ನನಗೆ ಕೊಟ್ಟು ಬಿಡಿರಿ. ಆ ವ್ಯಕ್ತಿಯನ್ನು ನನ್ನ ಕಂಪನಿಯಲ್ಲಿ ಇಟ್ಕೊಳ್ತೇನೆ. ಈ ಕಂಡೀಷನ್ ನಿಮ್ಗೆ ಓಕೆ ಆಗಿರೋದಾದ್ರೆ ಈ ಸ್ಟಾಕ್ ಕಳಿಸಿರಿ. ಓನರ್ ಅದನ್ನು ನೋಡಿ 10,000 ಸಂಬಳ ಪಡೆಯುವ ಸೇಲ್ಸ್ ಬಾಯ್ ಅವನಿಗೋಸ್ಕರ 30 ಲಕ್ಷ ರೂಪಾಯಿ ಸ್ಟಾಕ್, ಈ ಬಿಸ್ನೆಸ್ ಕಳ್ಕೊಳ್ಬಾರ್ದು ಅಂದ್ಕೊಂಡು ಸ್ಟಾಕ್ ಎಲ್ಲ ಸಿದ್ಧ ಮಾಡಿಸುತ್ತಾನೆ. ಆ ಹುಡುಗನಿಗೆ ಕರೀತಾನೆ, ಇಗೋ ನೀನು ಹೋಗಿ ಇಂಥ ನಿರ್ದಿಷ್ಟ ಸ್ಥಳದಲ್ಲಿ ಸ್ಟಾಕ್ ಎಲ್ಲ ಡಂಪ್ ಮಾಡಬೇಕು. ಅಷ್ಟೇ ಅಲ್ಲ, ನೀನು ಹಿಂತಿರುಗಿ ಬರಬೇಡ, ಅದೇ ಕಂಪನಿಯಲ್ಲಿ ಕೆಲಸ ಮಾಡು, ಇದು ನಿನಗೆ ಕೊಡುವ ಜವಾಬ್ದಾರಿಕೆಯಾಗಿದೆ ಎಂದು ಹೇಳಿದಾಗ ಆಯ್ತು ಸರ್ ಎಂಬುದಾಗಿ ಆ ಸ್ಟಾಕ್ ಎಲ್ಲ ಆ ಕಂಪನಿಗೆ ತಗೊಂಡು ಹೋಗ್ತಾನೆ. ಅಡ್ರೆಸ್ ಹುಡ್ಕೊಂಡು ಹೋಗ್ತಾನೆ. ತೀರಾ ನೋಡಿದ್ರೆ ಆ ಕಂಪನಿ ಸಣ್ಣ ಪುಟ್ಟ ಕಂಪನಿ ಅಲ್ಲ ಪ್ರಿಯರೇ, ನೂರಾರು ಸಾವಿರಾರು ಎಂಪ್ಲಾಯೀಸ್ ಕೆಲಸ ಮಾಡುವಂತಹ ಒಂದು ದೊಡ್ಡ ಕಂಪನಿಯಾಗಿತ್ತು. ಅಡ್ರೆಸ್ ಹುಡ್ಕೊಂಡು ಹೋದ್ರೆ ಆ ದಿನ ಮಳೆಯಲ್ಲಿ ಬಂದಿರುವ ವ್ಯಕ್ತಿ ಆ ಮೇಡಮ್ ಬೇರೆ ಯಾರೂ ಅಲ್ಲ, ಆ ಇಡೀ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಳು. ಆಕೆಯೇ ಯಜಮಾನಳಾಗಿದ್ದಳು. ಹೋಗಿ ನೋಡಿದ್ರೆ ಆಶ್ಚರ್ಯಗೊಳ್ಳುತ್ತಾನೆ, ಈಕೆ ಇಷ್ಟು ದೊಡ್ಡ ಕಂಪನಿಯ ಯಜಮಾನಳಾಗಿದ್ದಾಳೆಂದು. ಮೇಡಮ್ ನೀವು ಹೇಳಿರುವ ಸ್ಟಾಕ್ ಎಲ್ಲ ತಂದಿದ್ದೇನೆ, ಕೆಳಗಡೆ ಗೋಡೌನ್ ಒಳಗಡೆ ಇಟ್ಟಿದ್ದೇನೆ. ನೀವು ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲಸ ಕೊಟ್ಟರೂ ಮಾಡ್ತೇನೆ. ಆಫೀಸ್ ಕ್ಲೀನ್ ಮಾಡುವುದಾಗಲಿ, ಇಲ್ಲವೇ ಫ್ಲೋರ್ ಕ್ಲೀನ್ ಮಾಡೋದಾಗ್ಲಿ, ಇಲ್ಲವೇ ನಿಮ್ಮ ಕಾರ್ ಕ್ಲೀನ್ ಮಾಡುವುದಾಗಲಿ, ಯಾವ ಕೆಲಸ ಕೊಟ್ಟರು ಮಾಡ್ತೇನೆ ಮೇಡಮ್, ದಯವಿಟ್ಟು ನನಗೆ ಯಾವ್ದಾದ್ರೂ ಕೆಲಸ ಕೊಡಿ ಮೇಡಮ್. ಅಂದಾಗ ಆಕೆ ಹೇಳ್ತಾಳೆ, ನಿನಗಾಗಿ ಕೆಲಸ ಸಿದ್ಧವಾಗಿದೆ ಬಾ ಎಂದು ಹೇಳಿ ತನ್ನ ಆಫೀಸ್ ರೂಮ್ ಪಕ್ಕದಲ್ಲಿಯೇ ಮತ್ತೊಂದು ಕ್ಯಾಬಿನ್ ಪಕ್ಕದಲ್ಲಿಯೇ ಇತ್ತು. ಆ ಕ್ಯಾಬಿನ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಆ ಕ್ಯಾಬಿನ್ ಟೇಬಲ್ ಮೇಲೆ ವಿಜಯ್ ಶೇಖರ್ ಜನರಲ್ ಮ್ಯಾನೇಜರ್ ಎಂಬ ಬೋರ್ಡ್ ಕಾಣಿಸಿತು. ಈ ವಾಕ್ಯ ಕೇಳುವಂಥವರೇ, ಒಂದು ದಿನ ಆ ಸ್ಥಾನಕ್ಕೆ ನೀವು ಕೂಡ ಹೋಗಬೇಕಾದ್ರೆ ಏನ್ ಮಾಡಬೇಕು ಹೇಳಿ? ಏನ್ ಮಾಡಬೇಕು? ಅಷ್ಟಕ್ಕೂ ಯಾಕೆ ಈ ಸೇಲ್ಸ್ ಮ್ಯಾನ್ ಕೊನೆಗೆ ಒಂದು ಕಂಪನಿಗೆ ಜನರಲ್ ಮ್ಯಾನೇಜರ್ ಆಗುತ್ತಾನೆ? ಮೇಡಮ್, ನಾನು ಜನರಲ್ ಮ್ಯಾನೇಜರ್ ಆಗುವಷ್ಟು ಅರ್ಹತೆ ನನಗಿಲ್ಲ ಮೇಡಮ್, ನನಗೇನು ಅಷ್ಟು ವಿದ್ಯಾಭ್ಯಾಸ ಕೂಡ ಇಲ್ಲ ಮೇಡಮ್, ಮತ್ತೆ ನನಗ್ಯಾಕೆ ನೀವು ಜನರಲ್ ಮ್ಯಾನೇಜರ್ ಮಾಡ್ತಾ ಇದ್ದೀರಿ ಅಂದಾಗ ಆಕೆ ಹೇಳ್ತಾಳೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರಿಗೂ ಕೂಡ ನಿನ್ನಲ್ಲಿರುವಂತಹ ಆ ವ್ಯಕ್ತಿತ್ವ ನಾನು ನೋಡಲಿಲ್ಲ.
ನಿನ್ ಜೊತೆ ಎಷ್ಟೋ ಜನ ಹರಟೆ ಹೊಡಿತಾ ಇದ್ರು ಕೂಡ ನಿನ್ನ ಕಣ್ಣು ಮಾತ್ರ ಎಂಟ್ರೆನ್ಸ್ ಮೇಲೆಯೇ ಇತ್ತು, ನಿನ್ನ ಕಣ್ಣು ಕಸ್ಟಮರ್ ಮೇಲೆಯೇ ಇತ್ತು. ಮಳೆ ಬರುವಂತಹ ಸಂಗತಿ ನೀನೊಬ್ಬನೇ ಗಮನಿಸಿದಿ, ಬೇರೆ ಯಾರು ಕೊಡೆ ಹಿಡಿದು ಬರಲಿಲ್ಲ. ಕೊಡೆ ಹಿಡ್ಕೊಂಡು ಬರುವ ಅಗತ್ಯ ಇರಲಿಲ್ಲ, ಆದ್ರೆ ಕೊಡೆ ಹಿಡ್ಕೊಂಡು ಬಂದೆ. ನನ್ನನ್ನು ಒಳಗಡೆ ನೀನು ಎಷ್ಟೋ ಗೌರವದಿಂದ ಕರೆದೊಯ್ದೆ. ನೀನು ಆ ಶಾಪಲ್ಲಿ ಸಾಮಾನುಗಳೆಲ್ಲ ಸೆಲೆಕ್ಟ್ ಮಾಡುವ ಅವಶ್ಯಕತೆ ನಿನಗಿಲ್ಲ. ನನ್ನನ್ನು ಕೂತ್ಕೊಳ್ಳುವಂತೆ ಹೇಳುವ ಅಗತ್ಯವಿಲ್ಲ, ಆದ್ರೆ ಕೂತ್ಕೊಳ್ಳುವಂತೆ ಹೇಳ್ದೆ. ನೀನೇ ಸಾಮಾನುಗಳನ್ನೆಲ್ಲ ತಂದೆ, ನೀನೇ ಕೌಂಟರ್ ಬಳಿಗೆ ಹೋದೆ, ನೀನೇ ಬಿಲ್ಲಿಂಗ್ ಹಾಕ್ಸಿದೆ, ನೀನೇ ಆ ಕ್ಯಾಶ್ ಅನ್ನು ಕಟ್ದೆ, ಮತ್ತೆ ನನ್ನ ಸಾಮಾನುಗಳನ್ನೆಲ್ಲ ಕಾರ್ ಒಳಗಡೆ ಇಟ್ಟೆ. ಈ ವ್ಯಕ್ತಿತ್ವ ತೋರಿಸುವುದೇನೆಂದರೆ ಕಸ್ಟಮರ್ ಮೇಲೆ ನಿನಗಿರುವಂತಹ ಬೆಲೆ ಬಹುದೊಡ್ಡದಾಗಿದೆ. ಅಂಥವರೇ ದೊಡ್ಡ ಕೆಲಸ ಮಾಡಬಲ್ಲರು. ಅದಕ್ಕಾಗಿಯೇ ನನ್ನ ಕಂಪನಿಗೆ ನೀನು ಜನರಲ್ ಮ್ಯಾನೇಜರ್ ಆಗ್ಬೇಕು ಅಂದಳು. ಪ್ರಿಯ ಸಹೋದರರೇ, ಸಹೋದರಿಯರೇ, ಚುರುಕಾಗಿರುವವರಿಗೋಸ್ಕರ ಪ್ರಪಂಚ ಕಾದು ಎದುರು ನೋಡ್ತಿದೆ. ಕಷ್ಟಪಟ್ಟು ಕೆಲಸ ಮಾಡುವವರನ್ನು ದೇವರು ಆಶೀರ್ವದಿಸಬೇಕು ಎಂದು ಮನಪೂರ್ವಕವಾಗಿ ಬಯಸುತ್ತಿದ್ದಾರೆ. ಎರಡನೇದು, ಕಾಲವನ್ನು ಗುರುತಿಸುತ್ತವೆ. ಇರುವೆಗಳು ಎಷ್ಟು ಕಷ್ಟಪಡಲು ಸಾಧ್ಯವೋ ಅಷ್ಟು ಕಷ್ಟಪಟ್ಟು ಮಳೆಗಾಲದಲ್ಲಿ ಆಹಾರವನ್ನು ಕೂಡಿಟ್ಟುಕೊಳ್ತವೆ. ಮೂರನೆಯದು, ಕ್ರಮಶಿಕ್ಷಣೆಯುಳ್ಳದಾಗಿ ಜೀವಿಸುತ್ತವೆ. ಯಾರಾದರೂ ಇರುವೆಗೆ ಕಲಿಸಿಕೊಟ್ಟಿದ್ದಾರಾ ಲೈನ್ ಆಗಿ ಹೋಗ್ಬೇಕೆಂದು? ನಾವು ಕೂಡ ಕೆಲವೊಮ್ಮೆ ರೋಡಲ್ಲಿ ಹೋಗ್ತಾ ಇರ್ತೇವೆ. ಕೆಲವರಂತೂ ರೋಡ್ ಮೇಲೆ ನಡೆಯುವಾಗ ಸುಮ್ಮನೆ ಹೀಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಬೈಕ್ ಓಡಿಸಿದ್ರು ಹೀಗೆ ಓಡಿಸ್ತಾರೆ, ಕಾರ್ ಓಡಿಸಿದ್ರು ಹೀಗೆ ಓಡಿಸ್ತಾರೆ, ಲಾರಿಗಳು ಕೂಡ ಹೀಗೆ ಹೋಗ್ತಿರ್ತವೆ. ಯಾಕೆ ಹಾಗೆ? ಮನುಷ್ಯರು ಕುಡಿದ್ರೆ ಪರವಾಗಿಲ್ಲ, ಲಾರಿ ಕೂಡ ಕುಡಿದಂತೆ ಹೋಗ್ತಾ ಇರ್ತವೆ. ಯಾಕೆ ಹಾಗೆ? ರೆಡ್ ಲೈಟ್ ಸಿಗ್ನಲ್ ಅಲ್ಲಿ ಬಿದ್ದಿರುತ್ತೆ, ಆದ್ರೂ ಕೂಡ ತೂರ್ಕೊಂಡು ಹೋಗ್ತಾರೆ. ಯಾಕೆ ಹಾಗೆ? ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ ಒಳ್ಳೆ ಮಾತಿದೆ, ನೋಡೋಣ ಬನ್ನಿ. 7ನೇ ವಚನ. ಅದಕ್ಕೆ ನಾಯಕ, ಅಧಿಕಾರಿ ಇಲ್ಲ, ಮೇಲ್ವಿಚಾರಕನೂ ಕೂಡ ಇಲ್ಲ, ಅಧಿಪತಿ ಇಲ್ಲ. ಕೇಳಿ ಸಹೋದರ ಸಹೋದರಿಯರೇ, ಉನ್ನತಕ್ಕೆ ಬರುವವರಲ್ಲಿ ಕಾಣಿಸುವ ಲಕ್ಷಣ ಯಾವುದು ಗೊತ್ತಾ? ನೀವು ಉನ್ನತಕ್ಕೆ ಬರಬೇಕಾದರೆ ನಿಮಗೆ ಯಾರೋ ಒಬ್ರು ಹೇಳಿದ್ರೆ ಮಾಡುವಂತಹ ವ್ಯಕ್ತಿತ್ವ ಇರುವುದಾದ್ರೆ, ಅಂದರೆ ಅರ್ಥವೇನೆಂದರೆ, ಮಗನೇ ಓದೋ ಮಗನೇ ಅಂದಾಗ ಓದುತ್ತೇನು ಬಿಡು ಅಂದ್ರೆ ಅವನು ಉದ್ಧಾರ ಆಗಲ್ಲ. ಎಕ್ಸಾಮ್ಸ್ ಬರ್ತಾ ಇವೆ ಮಗನೇ, ಯಾಕೆ ನಿದ್ದೆ ಮಾಡ್ತಿ? ಆಯ್ತು ಎದ್ದೇಳ್ತೇನೆ ಬಿಡು ಡ್ಯಾಡಿ ಅನ್ನೋದಾದ್ರೆ ಅವನು ಉನ್ನತಕ್ಕೆ ಬರಲ್ಲ. ತಮ್ಮ ತಂಗಿಯಂದಿರೇ ಕೇಳ್ತಿದ್ದೀರಾ? ನೀವು ವಿದ್ಯಾಭ್ಯಾಸ ಮಾಡಬೇಕಾದ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಅದಕ್ಕೂ ಕೂಡ ತಂದೆ ಹೇಳಬೇಕಾಗತ್ತೆ, ತಾಯಿ ಹೇಳಬೇಕಾಗತ್ತೆ. ಹಾಗಾದ್ರೆ ನೀವು ಉನ್ನತಕ್ಕೆ ಬರಲ್ಲ. ವಿದ್ಯಾಭ್ಯಾಸದಲ್ಲಿ ನೀವು ಉನ್ನತಕ್ಕೆ ಬರಬೇಕಾದರೆ ಸ್ವತಃವಾಗಿ ನೀವೇ ಕಷ್ಟಪಟ್ಟು ಓದಬೇಕು. ಗಂಡ ಹೆಂಡತಿಗೆ ಏನಾದ್ರೂ ಏನ್ ಕಣೆ ಹೀಗೆ ಮಲಗಿದಿ, ಎದ್ದೇಳು ಕಣೆ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ಅವರಿಗೆ ಊಟಕ್ಕಾಗಿ ಏನಾದರೂ ರೆಡಿ ಮಾಡಬೇಕು, ಮಕ್ಕಳನ್ನು ಕೂಡ ರೆಡಿ ಮಾಡಿ ಕಳಿಸ್ಬೇಕು, ಏಳು ಕಣೆ. ಅಂಥ ಹೆಂಡತಿ, ಕೆಲ್ಸಕ್ಕೆ ಬರುವ ಹೆಂಡತಿ, ಓಹೋ ಅಲ್ಲವೆಂದು ಸಹೋದರಿಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಉದ್ಯೋಗಕ್ಕೆ ಹೋಗಬೇಕಾದ ಗಂಡ ಮಲಗಿರುವಾಗ, ಇದೇನ್ರಿ ನೀವು ಹೀಗೆ ಮಲಗಿದ್ರೆ ಹೊತ್ತು ಹೇಗೆ ಕಳೀಲಿಕ್ಕಾಗುತ್ತೆ ರೀ? ಉದ್ಯೋಗ ಮಾಡ್ಬೇಕಾದ ನೀವು ಉದ್ಯೋಗ ಮಾಡದೆ ಹೀಗೆ ಮಲಗಿದ್ರೆ ಹೇಗೆ? ಮನಸ್ಸಾಗ್ತಾ ಇಲ್ಲ ಕಣೆ ಅನ್ನೋದಾದ್ರೆ ಏನಪ್ಪ, ಯಾಕೆ ನೀವು ಮದುವೆ ಆದ್ರಿ ಹೇಳ್ರಿ? ಕೆಲಸ ಮಾಡಲು ಮನಸ್ಸಾಗದೇ ಇರುವಾಗ ನೀವ್ಯಾಕೆ ಮತ್ತೆ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ನರಕ ತೋರಿಸ್ತಾ ಇದ್ದೀರಿ? ನೀವು ಮಾಡಬೇಕಾದ ಕೆಲಸವನ್ನೇ ಫೋರ್ಸ್ ಮಾಡಿ, ಎಂಥ ಮನುಷ್ಯನಯ್ಯ ನೀನು ಕೊಟ್ಟ ಕೆಲಸ ಮಾಡೋದಿಲ್ವಲ್ಲ ಎಂದು ಯಾರಾದರೂ ನಿಮ್ಮನ್ನು ನೋಡಿ ಕಿರುಚುವುದಾದರೆ, ಇಗೋ ಇದೇ ರೀತಿ ತಡ ಮಾಡಿ ಬರುವುದಾದ್ರೆ ನಾಳೆ ನಿನಗೆ ಆಫೀಸಲ್ಲಿ ಹೆಜ್ಜೆ ಇಡಲು ಬಿಡಲ್ಲ, ಏನ್ ಅಂದ್ಕೊಳ್ತಾ ಇದೆಯಾ ಎಂದು ಯಾರೇ ನಿಮಗೆ ವಾರ್ನಿಂಗ್ ಕೊಡುವುದಾದರೆ ನೀವು ಕೆಲಸಕ್ಕೆ ಬರುವಂಥವರು ಅಲ್ಲವೇ ಅಲ್ಲ, ನೀವು ಸೋಮಾರಿಯಾಗಿರುತ್ತೀರಿ. ಭಯಪಡಿಸಿ, ಬೆದರಿಸಿ, ವಾರ್ನಿಂಗ್ ಕೊಟ್ಟು, ಫೋರ್ಸ್ ಮಾಡಿ ನಿಮ್ಮಿಂದ ಕೆಲಸ ಮಾಡಿಸಿಕೊಳ್ಳಬೇಕಾಗ್ತಿರುವುದಾದರೆ ನೀವು ಕೆಲಸಕ್ಕೆ ಬರುವಂಥವರಲ್ಲ. ಯಾಕೆಂದರೆ ಇರುವೆಗಳಿಗೆ ಯಾರೊಬ್ಬರೂ ಕೂಡ ಫೋರ್ಸ್ ಮಾಡಲ್ಲ. ಮೇಲ್ವಿಚಾರಕನ್ಯಾರೂ ಇಲ್ಲ, ಅಧಿಪತಿ ಇಲ್ಲ, ಕಂಟ್ರೋಲ್ ಮಾಡುವವನು ಯಾರೂ ಇಲ್ಲ. ಹೀಗೆ ಮಾಡಬೇಡಿ, ಹೀಗೆ ಮಾಡಿರಿ ಎಂದು ಹೇಳುವವನು ಯಾರೂ ಇಲ್ಲ. ಅಪರಾಧ ಮಾಡಿದ್ರೆ ನ್ಯಾಯ ತೀರಿಸುವ ನಾಯಕನ್ಯಾರೂ ಕೂಡ ಅವುಗಳಿಗೆ ಇಲ್ಲ. ಇರುವೆಗಳಿಗೆ ನ್ಯಾಯಸ್ಥಾನದಿಂದ ಯಾವ ಕೆಲಸವಿಲ್ಲ, ಯಾಕೆಂದರೆ ಕ್ರಮಶಿಕ್ಷಣೆಯುಳ್ಳದಾಗಿ ಜೀವಿಸ್ತವೆ. ಸೋಮರಿಯೇ, ನೀನು ಹೋಗಿ ಇರುವೆಗಳ ನಡವಳಿಕೆಯನ್ನು ನೋಡು, ಅವುಗಳ ನಡವಳಿಕೆಯನ್ನು ಕಂಡುಕೋ, ಅವುಗಳ ನಡತೆ ಗಮನಿಸಿ ನೋಡಿ ಎಷ್ಟು ಕ್ರಮಶಿಕ್ಷಣೆಯುಳ್ಳದಾಗಿರುತ್ತವೆ ಎಂದು. ಹಾಗಾದರೆ ಈ ದಿನ ನಮ್ಮ ಸಂಗತಿ ಏನು? ನಮ್ಮ ನಡತೆ ಸರಿಯಾಗಿರಲ್ಲ, ನಮ್ಮ ನುಡಿ ಸರಿಯಾಗಿರಲ್ಲ, ಅದಕ್ಕೆ ನಮ್ಮ ಬದುಕು ಹೀಗೆ ತಯಾರಾಯಿತು. ಇರುವೆಗಳು ಕ್ರಮಶಿಕ್ಷಣೆಯುಳ್ಳದಾಗಿ ಜೀವಿಸುತ್ತವೆ, ಅವುಗಳಿಗೆ ಯಾರು ಹೇಳುವ ಅಗತ್ಯವಿಲ್ಲ. ಸಹೋದರ ಸಹೋದರಿಯರೇ, ನೀವೇನ್ ಮಾಡಬೇಕೆಂದು ಬೇರೆಯವರು ಹೇಳಬೇಕಾಗುವುದಾದರೆ ನಿಮಗೆ ತಿಳುವಳಿಕೆ ಇಲ್ಲ ಎಂದರ್ಥ, ನಿಮಗೆ ಜ್ಞಾನ ಇಲ್ಲ ಎಂದರ್ಥ. ನಿಮ್ಮ ಉದ್ಯೋಗದ ವಿಷಯದಲ್ಲಿ ಬೇರೆಯವರು ನಿಮಗೆ ವಾರ್ನಿಂಗ್ ಕೊಡಬೇಕಾಗುತ್ತಾ ಇರುವುದಾದರೆ ನಿಮಗೆ ಬುದ್ಧಿ ಇಲ್ಲ, ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಯಾರೋ ಮೇಲಧಿಕಾರಿ ನಿಮಗೆ ಯಾಕೆ ಇದನ್ನು ಮಾಡಿಲ್ಲ, ಯಾಕೆ ಇದನ್ನು ಮುಗಿಸಿಲ್ಲ, ಯಾಕೆ ಇದನ್ನು ಮಾಡಲ್ಲ ಎಂದು ಯಾವಾಗಲೂ ನಿಮ್ಮನ್ನು ಬಯಬೇಕಾಗುವುದಾದರೆ, ಯಾವಾಗಲೂ ನಿಮ್ಮ ಕೆಲಸ ಜ್ಞಾಪಕಗೊಳಿಸಬೇಕಾಗುವುದಾದರೆ ದಯವಿಟ್ಟು ಕೇಳಿ,
ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಎಂದರ್ಥ. ಇರುವೆಗಳು ಕ್ರಮಶಿಕ್ಷಣೆಯುಳ್ಳದಾಗಿ ಜೀವಿಸ್ತವೆ. 21 ಇಯರ್ಸ್ ವಯಸ್ಸಲ್ಲಿ ದೇವರು ನನ್ನನ್ನು ಹೈದರಾಬಾದ್ಗೆ ಕರೆತಂದ್ರು. ಹಾಗೆ ಬಂದ ನಂತರ ಕಲ್ವರಿ ಸೇವೆಯನ್ನು ಪ್ರಾರಂಭಿಸಲಾಯಿತು. ಆ ದಿನದಿಂದ ಈ ದಿನದವರೆಗೂ ನನ್ನ ಮೇಲೆ ನನಗೆ ಯಾವ ಅಧಿಕಾರಿ ಇಲ್ಲ. ಸತೀಶ್ ಕುಮಾರ್ ಹೀಗೆ ಸೇವೆ ಮಾಡಬೇಕು, ಹೀಗೆ ಸೇವೆಯನ್ನು ಪ್ರಾರಂಭಿಸಬೇಕು, ಇಂತಹ ನಿರ್ಣಯ ತೆಗೆದುಕೊಳ್ಳಬೇಕು, ಹೀಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ಹೀಗೆ ಕಣ್ಣೀರಿನಿಂದ ಪ್ರಾರ್ಥಿಸಬೇಕು, ಹೀಗೆ ಸಭೆಯನ್ನು ನಿರ್ಮಿಸಬೇಕು, ಹೀಗೆ ಸಭೆಯನ್ನು ನಡೆಸಬೇಕು ಎಂದು ಈ ದಿನದವರೆಗೂ ಯಾರೊಬ್ಬರೂ ನನಗೆ ಹೇಳಲಿಲ್ಲ. ಈಗ ನನ್ನ ವಯಸ್ಸು ಸುಮಾರು 50 ವರ್ಷ. 30ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಸೇವೆ ಮಾಡ್ತಿದ್ದೇನೆ. ನನ್ನ ಮೇಲೆ ಮೇಲ್ವಿಚಾರಕನಾಗಲಿ ನನ್ನ ಮೇಲೆ ಅಧಿಕಾರಿಯಾಗಲಿ ಇಲ್ಲ. ಆದಾಗಿಯೂ ಸೇವೆ ಯಾಕೆ ಇಷ್ಟೊಂದು ಆಶೀರ್ವದಿಸಲ್ಪಟ್ಟಿದೆ? ಕಲ್ವರಿ ಕಾಂತಿ ಮಾಸಿಕ ಪತ್ರಿಕೆ 4,000ದಿಂದ ಪ್ರಾರಂಭಿಸಲಾಯಿತು. 1,00,000 ಕಾಪಿ ಪ್ರಿಂಟ್ ಆಗುವವರೆಗೂ ತಲುಪಿತ್ತು. ಈಗ ಭಾರತ ದೇಶದಲ್ಲಿ ಅತ್ಯಧಿಕವಾಗಿ ಪ್ರಿಂಟ್ ಆಗುವಂತಹ ಮ್ಯಾಗಝಿನ್ ಆಗಿ ಅದು ಹೆಚ್ಚಿಸಲ್ಪಟ್ಟಿದೆ. ಕಲ್ವರಿ ಸ್ವರ ಒಂದೇ ಒಂದು ಕಾರ್ಯಕ್ರಮ ಮುಂಚೆ ಇತ್ತು, ಆದರೆ ಆ ಒಂದೇ ಕಾರ್ಯಕ್ರಮ 650 ಕಾರ್ಯಕ್ರಮಗಳು 17 ಭಾಷೆಗಳಲ್ಲಿ ಈ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಾ ಇವೆ. ಇಡೀ ಪ್ರಪಂಚದಲ್ಲಿಯೇ ಇಷ್ಟೊಂದು ವಿಸ್ತಾರವಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಬೇರೆ ಯಾವ ಸಭೆ ಇಲ್ಲ. ಯಾಕೆ ಇಷ್ಟೊಂದು ಆಶೀರ್ವದಿಸಲ್ಪಟ್ಟಿತು? ಕಳೆದ ವರ್ಷ ಕ್ರಿಸ್ಮಸ್ನಲ್ಲಿ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಲಕ್ಷಾಂತರ ಜನರು ದೇವರನ್ನು ಆರಾಧಿಸಿದ್ರು. ಭೂಮಿಯ ಮೇಲೆ ಅಷ್ಟೊಂದು ಜನರು ಒಂದು ಸಭೆಗೆ ಬಂದು ಆರಾಧಿಸಿದ್ದು ಕೇವಲ ಕಲ್ವರಿ ಟೆಂಪಲ್ನಲ್ಲಿಯೇ ಆ ದಿನ ಸಂಭವಿಸಿತು. ಅದು ಹೇಗೆ ಸಾಧ್ಯವಾಯಿತು? ಪ್ರಿಯ ಸಹೋದರ ಸಹೋದರಿಯರೇ, ಇದು ಹೇಗೆ ಸಾಧ್ಯವಾಯಿತು ಗೊತ್ತಾ? ನನ್ನನ್ನು ಯಾರೇ ಬೆದರಿಸುವವರಾಗಲಿ, ಇಲ್ಲವೇ ನನಗೆ ಯಾರೇ ಸಲಹೆ ಕೊಡುವವರಾಗಲಿ, ಇಲ್ಲವೇ ಹೀಗ್ ಮಾಡಬೇಕು ಹಾಗ್ ಮಾಡಬೇಕೆಂದು ಹೇಳುವಂಥವರು ನನಗೆ ಯಾರೂ ಇಲ್ಲ. ಮತ್ತೆ ಯಾರೂ ಇಲ್ಲದಿದ್ರೂ ಈ ಸೇವೆ ಹೀಗೆ ಮಾಡಲು ಹೇಗೆ ಸಾಧ್ಯವಾಯಿತು? ಹೇಳ್ತೇನೆ ಕೇಳಿ. ಒಂದು ದಿವಸ ಒಬ್ಬ ರಾಜನು ಶತ್ರು ದೇಶದ ವಿರುದ್ಧ ದಾಳಿ ಮಾಡಿ ಅದನ್ನು ಜಯಿಸಿ ಆ ಶತ್ರು ಆಗಿರುವ ರಾಜನನ್ನು, ರಾಜನ ಹೆಂಡತಿಯನ್ನು, ಮಕ್ಕಳನ್ನು ಬಂಧಿಸಿ ತನ್ನ ರಾಜ್ಯಕ್ಕೆ ಕರೆತರುತ್ತಾನೆ. ಅವರನ್ನು ಕೊಂದಾಕಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಆದರೆ ಕೊಲ್ಲುವುದಕ್ಕಿಂತ ಮುಂಚೆ ಅವನೊಂದು ನಿರ್ಣಯ ತೆಗೆದುಕೊಳ್ತಾನೆ. ಪಾಪ ರಾಜನಲ್ಲವೋ ರಾಣಿಯಲ್ಲವೋ ರಾಜನ ಮಕ್ಕಳಲ್ಲವೋ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹೇಗೆ ಕೊಂದಾಕಬೇಕು, ಸ್ವಲ್ಪ ಇವರ ಮನಸ್ತತ್ವ ಹೇಗಿದೆ, ಇವರ ವ್ಯಕ್ತಿತ್ವ ಹೇಗಿದೆ ನೋಡೋಣ ಅಂದುಕೊಂಡು ಆ ರಾಜನನ್ನು, ರಾಣಿಯನ್ನು, ಮಕ್ಕಳನ್ನು ಕರೆಸುತ್ತಾನೆ. ಅವರೆಲ್ಲರೂ ಬಂದು ಈ ರಾಜನ ಮುಂದೆ ನಿಲ್ಲುತ್ತಾರೆ. ಆ ರಾಜನನ್ನು ನೋಡಿ, ಬಂಧಿಸಲ್ಪಟ್ಟ ರಾಜನನ್ನು ನೋಡಿ, ಕೇಳು, ಕೆಲವು ಪ್ರಶ್ನೆ ನಿನಗೆ ಕೇಳ್ತೇನೆ, ಉತ್ತರ ಕೊಡು ಅಂದಾಗ ಕೇಳ್ರಿ ಅಂದ. ನಿನ್ನನ್ನು ನಾನು ಬಿಡುವುದಾದರೆ ನೀನೇನ್ ಮಾಡುತ್ತೀ ಅಂದಾಗ ಹೇಳ್ತಾನೆ, ನೀವು ನನ್ನನ್ನು ಬಿಡುವುದಾದರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ ಅಂದ. ಆಯ್ತು ಸರಿ. ನಿನ್ನ ಮಕ್ಕಳನ್ನು ಬಿಡುವುದಾದರೆ ಮತ್ತೆ ಅವಾಗೇನ್ ಮಾಡ್ತೀಯ ಅಂದಾಗ, ನನ್ನ ಮಕ್ಕಳನ್ನು ಕೂಡ ನೀವು ಬಿಟ್ಟು ಬಿಡುವುದಾದರೆ ನನ್ನ ರಾಜ್ಯ ಪೂರ್ತಿಯಾಗಿ ನಿಮಗೆ ಕೊಡ್ತೇನಂದ. ಸರಿ, ಈಗ ಉಳಿದಿದ್ದು ಯಾರು ಹೇಳಿ? ಹೆಂಡತಿ. ಆಯ್ತು ಸರಿ, ನಿನ್ನ ಹೆಂಡತಿಯನ್ನು ಕೂಡ ನಾನು ಬಿಟ್ಟು ಬಿಡುವುದಾದರೆ ಏನ್ ಮಾಡುತ್ತೀ? ಒಂದು ವೇಳೆ ನೀವು ನನ್ನ ಹೆಂಡತಿಯನ್ನು ಕೂಡ ಬಿಟ್ಟು ಬಿಡುವುದಾದರೆ ನನ್ನ ಪ್ರಾಣವನ್ನೇ ನಿಮಗೆ ಕೊಡ್ತೇನಂದ. ರಾಜ್ಯ ಕೇಳಿ ಆಶ್ಚರ್ಯಗೊಂಡ ಪ್ರಿಯರೇ. ನಿನ್ನನ್ನು ಬಿಟ್ಟುಬಿಟ್ರೆ ಅರ್ಧ ರಾಜ್ಯ ಕೊಡುತ್ತೇನೆಂದು ಹೇಳ್ದೆ. ನಿನಗಿಂತಲೂ ಹೆಚ್ಚು ನಿನ್ನ ಮಕ್ಕಳನ್ನು ಪ್ರೀತಿಸಿರುವುದರಿಂದ ನಿನ್ನ ಮಕ್ಕಳಿಗೆ ಬಿಟ್ಟು ಬಿಡುವುದಾದರೆ ಪೂರ್ತಿ ರಾಜ್ಯವನ್ನೇ ಕೊಟ್ಟು ಬಿಡ್ತೇನೆಂದು ಹೇಳ್ದೆ. ಆದರೆ ಈಗ ನಿನ್ನ ಹೆಂಡತಿಗೆ ಬಿಟ್ಟು ಬಿಡುವುದಾದರೆ ನಿನ್ನ ಪ್ರಾಣವನ್ನೇ ಕೊಡ್ತೇನೆಂದು ಹೇಳ್ತಾ ಇದ್ದಿ. ಅಂದರೆ ನೀನು ನಿನ್ನ ಹೆಂಡತಿಗೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದೆ, ಆನಂತರ ನಿನ್ನ ಮಕ್ಕಳನ್ನು ಪ್ರೀತಿಸಿದೆ, ಆನಂತರ ನಿನ್ನ ರಾಜ್ಯವನ್ನು ಪ್ರೀತಿಸಿದೆ. ಅದ್ಭುತ. ನಿನ್ನಂತಹ ರಾಜ ಸಾಯಕೂಡದು. ಕುಟುಂಬದ ಮೌಲ್ಯ ಏನೆಂದು ತಿಳ್ಕೊಂಡಿರುವ ವ್ಯಕ್ತಿತ್ವ ನಿನ್ನದು. ಹಾಗಾಗಿ ನಿನ್ನನ್ನು ನಿನ್ನ ರಾಜ್ಯಕ್ಕೆ ಹಿಂತಿರುಗಿ ಕಳಿಸುತ್ತೇನೆ. ಇದೇ ಮೌಲ್ಯಗಳಿಂದ ಕೂಡಿರುವಂತಹ ನಿನ್ನ ರಾಜ್ಯವನ್ನು ಪರಿಪಾಲಿಸು, ಹೋಗು ಎಂದು ಹೇಳಿ ಕಳಿಸಿಕೊಟ್ಟ ಪ್ರಿಯರೇ. ಆ ರಾಜ, ರಾಣಿ, ಮಕ್ಕಳು ಈಗ ಬಿಡುಗಡೆ ಹೊಂದಿಕೊಂಡು ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ರಾಜನು ರಾಣಿಯನ್ನು, ಅಂದರೆ ತನ್ನ ಹೆಂಡತಿಯನ್ನು ನೋಡಿ ಏನು ಹೇಳ್ತಾನೆ ಗೊತ್ತಾ? ನಾವು ಹೋಗಿರುವಂತಹ ಆ ರಾಜನ ಪ್ಯಾಲೇಸ್ ನೋಡಿದೀಯಾ? ಅದು ಎಷ್ಟು ಅದ್ಭುತವಾಗಿತ್ತು ಎಂದು ಹೇಳ್ದ. ಆಗ ರಾಣಿ ಹೇಳ್ತಾಳೆ, ನಾನು ಆ ಪ್ಯಾಲೇಸ್ ನೋಡಿಲ್ಲ ರೀ ಎಂದು ಹೇಳ್ತಾಳೆ. ಆ ರಾಜನು ಕೂತಿರುವ ಸಿಂಹಾಸನ ನೋಡಿದೀಯಾ? ಅದು ಎಷ್ಟು ಅದ್ಭುತವಾಗಿತ್ತೆಂದು. ರಾಜನ ಸಿಂಹಾಸನ ಕೂಡ ನಾನು ನೋಡಿಲ್ಲ ರೀ ಎಂದು ಹೇಳ್ತಾಳೆ. ಈ ರಾಜನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಆ ರಾಜನು ಧರಿಸಿರುವ ಕಿರೀಟ ನೋಡಿದೆಯಾ? ಎಷ್ಟೋ ಡೈಮಂಡ್ಗಳಿಂದ ಕೂಡಿದಾಗಿತ್ತು, ಎಷ್ಟೋ ಮುತ್ತುಗಳಿಂದ ಅದು ಕೂಡಿದಾಗಿತ್ತು, ಎಷ್ಟು ಚೆನ್ನಾಗಿ ಥಳಥಳ ಎಂದು ಹೊಳಿತಾ ಇತ್ತು. ಕನಿಷ್ಠ ರಾಜನ ಕಿರೀಟ ನೋಡಿದೀಯಾ ಅಂದಾಗ ಆ ರಾಜನ ಕಿರೀಟ ಕೂಡ ನೋಡಿಲ್ಲ ರೀ ಅನ್ನುತ್ತಾಳೆ. ಮತ್ತೇನು ನೋಡಿದಿ ನೀನು? ಆ ರಾಣಿ ಹೇಳುತ್ತಾಳೆ, ಇವುಗಳಲ್ಲಿ ಯಾವುದೂ ನಾನು ನೋಡಿಲ್ಲ ರೀ. ಮತ್ತೇನು ನೋಡ್ದೆ?
ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವಂತಹ, ನನಗೋಸ್ಕರ ಪ್ರಾಣವನ್ನೇ ಕೊಡುತ್ತೇನೆಂದು ಹೇಳಿದಾನಲ್ಲವೇ, ಆತನನ್ನೇ ನೋಡುತ್ತಾ ಮಗ್ನಳಾಗಿ ನಿಂತ್ಕೊಂಡಿದ್ದೀರಿ ಅನ್ನುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ರಾಣಿ ಏನ್ ಮಾಡಿದಳು ಗೊತ್ತಾ? ತನ್ನ ಗಂಡನನ್ನೇ ನೋಡ್ತಾ ನಿಂತಳು. ಯಾಕೆಂದ್ರೆ ಆ ಗಂಡ ಏನ್ ಮಾಡಿದ? ನನ್ನ ಹೆಂಡತಿಗೆ ಬಿಟ್ಟುಬಿಡುವುದಾದ್ರೆ ನನ್ನ ಪ್ರಾಣವನ್ನೇ ಕೊಡ್ತೇನೆ ಎಂದು ಹೇಳಿದಾಗ ಆ ರಾಣಿ ಯೋಚಿಸ್ತಾಳೆ, ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ತನ್ನ ಪ್ರಾಣವನ್ನೇ ನನಗೋಸ್ಕರ ಕೊಡ್ತೇನೆ ಎಂದು ಹೇಳಿದಾನಲ್ಲವೇ. ಹಾಗೆ ಹೇಳಿರುವ ತನ್ನ ಗಂಡನ ಕಡೆಗೆ ನೋಡ್ತಾ ನಿಂತ್ಕೊಂಡಿದ್ದಳು. ಪ್ರಿಯರೇ, ಆ ರಾಜ ಪ್ರಾಣ ಕೊಡ್ತೇನೆಂದು ಹೇಳಿದ. ಅದೇ ರೀತಿ ಪರಲೋಕದಲ್ಲಿರುವ ರಾಜನು ಪ್ರಾಣ ಕೊಡ್ತೇನೆಂದು ಮಾತ್ರವೇ ಹೇಳಲಿಲ್ಲ, ನಿಮಗೋಸ್ಕರ ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಹಾಗಾದರೆ ಈಗ ನೀವು ನಾವೆಲ್ಲರೂ ಯಾರನ್ನು ನೋಡಬೇಕು? ನಮ್ಮ ಕಣ್ಣು ಯಾರ ಮೇಲಿರಬೇಕು? ನಾವು ಯಾರನ್ನು ಸಂತೋಷಪಡಿಸಬೇಕು? ಯಾರಿಗೆ ವಿಧೇಯರಾಗಬೇಕು? ಯಾರಿಗೆ ಭಯಪಡಬೇಕು? ಯಾರನ್ನು ಹಿಂಬಾಲಿಸಬೇಕು? ಒಂದು ಸಾರಿ ಆಲೋಚಿಸಿರಿ. ನನ್ನ ಜೀವಿತದಲ್ಲಿ ಚಿರುಪ್ರಾಯದಲ್ಲಿ ನನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟೆ. 12 ವರ್ಷ ವಯಸ್ಸಿನಲ್ಲಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೆ. 18 ವರ್ಷದ ವಯಸ್ಸಿನಲ್ಲಿ ದೇವರ ವಾಕ್ಯ ಸಾರುವುದನ್ನು ಆರಂಭಿಸಿದೆ. 21 ವರ್ಷದ ವಯಸ್ಸಲ್ಲಿ ಕಲ್ವರಿ ಸೇವೆಯನ್ನು ಪ್ರಾರಂಭಿಸಿದ್ದೇನೆ. ಈ ದಿನದವರೆಗೂ ಈ ಸೇವೆ ಇಷ್ಟೊಂದು ಅಭಿವೃದ್ಧಿಯಾಗುತ್ತಾ ಅನೇಕ ಲಕ್ಷಾಂತರ ಜನರಿಗೆ ಆಶೀರ್ವಾದಕರವಾಗಿ, ಅನೇಕ ಸಾವಿರಾರು ಸೇವಕರಿಗೆ ಮಾದರಿಕರವಾಗಿ ನಮ್ಮ ಸೇವೆ ಇರುವುದಾದರೆ ಅದಕ್ಕೆ ಕಾರಣ ಗೊತ್ತಾ? ಸೇವಕನಾದ ನನ್ನ ಕಣ್ಣು ರಕ್ಷಣೆ ಹೊಂದಿದ ದಿನದಿಂದ ಇಂದಿನವರೆಗೂ ಕೇವಲ ಒಬ್ಬಾತನ ಮೇಲಿವೆ, ಅದೇ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ. ಆತನನ್ನೇ ಸಂತೋಷಪಡಿಸಬೇಕು, ಆತನ ಚಿತ್ತವೇ ಮಾಡಬೇಕು, ಆತನು ಆಶಿಸಿದಂತೆ ಜೀವಿಸಬೇಕು, ಆತನು ಕೋರಿಕೊಂಡಂತೆಯೇ ಜೀವಿಸಬೇಕು ಎನ್ನುವಂತಹ ಆಸೆ, ದೀಕ್ಷೆ ಈ ದಿನ ಈ ಸೇವೆಯನ್ನು ಈ ಸ್ಥಾನಕ್ಕೆ ತಂದಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಬೇರೆ ಯಾರೋ ನನಗೆ ನೀತಿಪಾಠ ಕಲಿಸಲಿಲ್ಲ, ಹೀಗೆ ಸೇವೆ ಮಾಡು ಎಂದು ಬೋಧಿಸಲಿಲ್ಲ, ಇದೇ ಸಕ್ಸಸ್ ಫಾರ್ಮುಲಾ ಆಗಿದೆ ಎಂದು ಕುಡ್ರಿಸಿ ನನಗೆ ಯಾರು ಪಾಠ ಹೇಳಲಿಲ್ಲ. ಆದಾಗ್ಯೂ ಈ ಸೇವೆ ಈ ಸ್ಥಾನಕ್ಕೆ ಬರಲು ಕಾರಣ ಗೊತ್ತಾ? ನನಗೋಸ್ಕರ ಪ್ರಾಣ ಕೊಟ್ಟಿರುವಂತಹ ನನ್ನ ಕರ್ತನಾದ ಯೇಸುಕ್ರಿಸ್ತನಿಗೆ ನಾನು ಏನನ್ನು ಕೊಡಬಲ್ಲೆ? ಆತನು ನನಗೆ ಕೊಟ್ಟಿರುವಂತಹ ಈ ಸೇವೆಯನ್ನು ವಾಕ್ಯಾನುಸಾರವಾಗಿ, ದೇವರ ಚಿತ್ತಾನುಸಾರವಾಗಿ, ನಂಬಿಗಸ್ತಿಕೆಯಿಂದ ಮಾಡಬೇಕಾದ ಸೇವೆಯನ್ನು ಮಾಡಬೇಕು. ಯೇಸುವಿಗೋಸ್ಕರವೇ ಜೀವಿಸಬೇಕು, ಆತನನ್ನು ಮಾತ್ರವೇ ಸಂತೋಷಪಡಿಸಬೇಕು ಎನ್ನುವಂತಹ ಏಕೈಕ ತವಕವೇ ಈ ದಿನ ಈ ಸೇವೆಯನ್ನು ಈ ಸ್ಥಾನಕ್ಕೆ ಕರತಂದಿದೆ. ಸಹೋದರರೇ, ಸಹೋದರಿಯರೇ, ನೀವು ಒಬ್ಬ ಹೆಂಡತಿಯಾಗಿ ಯಾಕೆ ನಿಮ್ಮ ಕರ್ತವ್ಯ ನೀವು ನಿರ್ವಹಿಸಬೇಕು ಗೊತ್ತಾ? ನಿಮಗೆ ಆ ಸ್ಥಾನ ಕೊಟ್ಟಿರೋದು ದೇವರು. ಗಂಡನಾಗಿ ನಿಮ್ಮ ಸ್ಥಾನದಲ್ಲಿದ್ದು ನಿಮ್ಮ ಕರ್ತವ್ಯ ನಿರ್ವಹಿಸಲು ಕಾರಣ ಗೊತ್ತಾ? ಆ ಸ್ಥಾನ ಕೊಟ್ಟಿದ್ದೇ ದೇವರು. ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಮಗಳಾಗಿ ದೇವರೇ ನಿಮಗೆ ಆ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನ ಕೊಟ್ಟ ದೇವರಿಗೆ ನೀವು ಸಂತೋಷಪಡಿಸಬೇಕಾದರೆ ನಿಮ್ಮ ಸ್ಥಾನಕ್ಕೆ ನ್ಯಾಯ ಮಾಡಿರಿ, ಅದಕ್ಕಾಗಿ ಕಷ್ಟಪಡಿರಿ, ಪ್ರಯಾಸ ಪಡಿರಿ. ಅಷ್ಟೇ ಹೊರತು ಕೆಲಸಕ್ಕೆ ಬರದವರಾಗಿ, ಕೆಲಸ ಕದಿಯುವವರಾಗಿ, ಸೋಮರಿಗಳಾಗಿ ಒಂದು ವೇಳೆ ನೀವಿರುವುದಾದರೆ ಬೈಬಲ್ ಹೇಳುತ್ತದೆ ದರಿದ್ರತೆ ಬಂದು ಆವರಿಸುತ್ತೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 9-10ನೇ ವಚನ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ ಮಾಡುತ್ತೀ? ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ಸ್ವಲ್ಪ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಹಾಗಾದರೆ ಕೇಳು, ಕಳ್ಳನು ಬರುವ ಹಾಗೆ, ದಾರಿ ಕಳ್ಳನು ಬರುವ ಹಾಗೆ ದರಿದ್ರತನ ಬರುತ್ತೆ. ದರಿದ್ರ ಅಂದ್ರೆ ಅರ್ಥವೇನು? ಏನೂ ಇಲ್ಲದಂತಹ ಸ್ಥಿತಿ. ಈ ದಿನ ನಮ್ಮ ಮಧ್ಯ ಅಂಥವರಿಲ್ಲವೋ? ಕೈಯಲ್ಲಿ ನಯಾ ಪೈಸಾ ಇಲ್ಲದಂತಹ ಸ್ಥಿತಿ, ಮನೆಯಲ್ಲಿ ತಿನ್ನಲು ಏನೂ ಇಲ್ಲದ ಸ್ಥಿತಿ. ಯಾಕೆ ಬಂತು ಆ ದರಿದ್ರತನ? ನಿಮ್ಮ ಸೋಮಾರಿತನದಿಂದ. ಕಷ್ಟಪಡಬೇಕಾದ ಸಮಯದಲ್ಲಿ ನೀವು ಕಷ್ಟಪಡಲಿಲ್ಲ, ಪ್ರಯಾಸ ಪಡಬೇಕಾದ ಸಮಯದಲ್ಲಿ ನೀವು ಪ್ರಯಾಸ ಪಡಲಿಲ್ಲ, ಓದಿಕೊಳ್ಳಬೇಕಾದ ಸಮಯದಲ್ಲಿ ನೀವು ಓದಲಿಲ್ಲ, ಆತ್ಮಿಕರಾಗಿ ಜೀವಿಸಬೇಕಾದ ಸಮಯದಲ್ಲಿ ನೀವು ಜೀವಿಸಲಿಲ್ಲ, ಪ್ರಾರ್ಥಿಸಬೇಕಾದ ಸಮಯದಲ್ಲಿ ನೀವು ಪ್ರಾರ್ಥಿಸಲಿಲ್ಲ. ಅದಕ್ಕಾಗಿ ಈ ದಿನ ನಿಮ್ಮ ಜೀವಿತ ಕಠಿಣ ದರಿದ್ರತನ ಹಾದು ಹೋಗುತ್ತಾ ಇದೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಇರುವೆಗಳನ್ನು ನೋಡಿ ಕಲಿಯೋಣ. ಏನು? ಕಷ್ಟಪಡುವುದನ್ನು. 2ನೇದಾಗಿ ಕಾಲವನ್ನು ಗುರುತಿಸುವುದನ್ನು. 3ನೇದಾಗಿ ಕ್ರಮಶಿಕ್ಷಣೆಯಿಂದ ಜೀವಿಸುವುದನ್ನು. 4ನೇದಾಗಿ ಕೂಡಿ ಕೆಲಸ ಮಾಡುವುದನ್ನು, ಕೂಡಿ ಪ್ರಯಾಣ ಮಾಡುವುದನ್ನು. ಎಂದೇ ಆಗಲಿ ಒಂದೇ ಇರುವೆಯನ್ನು ನೋಡಿದೀರಾ? ಬಹಳ ಕಡಿಮೆ ನೋಡಿರುತ್ತೀರಿ. ಒಂದು ವೇಳೆ ಒಂಟಿಯಾಗಿ ಇರುವೆಯನ್ನು ನೀವು ನೋಡುವುದಾದರೆ ಅಂದರೆ ಅದು ಹುಡುಕಾಡುತ್ತಿದೆ ಎಂದರ್ಥ. ನೀವು ಉದ್ಯೋಗಕ್ಕೆ ಹೋಗುತ್ತೀರಿ ಅಂದ್ಕೊಳ್ಳಿ, ಒಬ್ಬಂಟಿಗರೇ ಹೋಗ್ತೀರಿ. ಕುಟುಂಬವನ್ನು ಕರ್ಕೊಂಡು ಹೋಗ್ತೀರಾ? ಉದ್ಯೋಗಕ್ಕೋಸ್ಕರ ಹೋಗುವಾಗ, ಉದ್ಯೋಗ ಹುಡುಕಲು ಹೋಗುವಾಗ ಒಬ್ಬಂಟಿಗರಾಗಿಯೇ ಹೋಗ್ತೀರಿ. ಸ್ಕೂಲ್ಗೆ ಹೋಗುವಾಗ ನೀವು ಒಬ್ಬಂಟಿಗರೇ ಹೋಗ್ತೀರಿ. ಆದರೆ ಉದ್ಯೋಗ ಸಿಕ್ಕಾಗ ಅದರ ಆಶೀರ್ವಾದ ಮಾತ್ರ ಎಲ್ಲರೂ ಹೊಂದಿಕೊಳ್ತಾರೆ. ಒಂದು ಇರುವೆ ಒಂಟಿಯಾಗಿ ಹೋಗಿ ಆಹಾರವನ್ನು ಹುಡುಕುತ್ತದೆ. ಅದಕ್ಕೆ ಆಹಾರ ದೊರಕಿದಾಗ ಏನ್ ಮಾಡುತ್ತೆ ಗೊತ್ತಾ? ಹೋಗಿ
ಎಲ್ಲರನ್ನೂ ಕರತರುತ್ತೆ. ಅವಾಗಲೇ ಎಲ್ಲಾ ಇರುವೆಗಳು ಲೈನಾಗಿ ಹೋಗ್ತವೆ. ಇರುವೆ ಯಾವತ್ತೇ ಆಗ್ಲಿ ಹುಡ್ಕೊಳ್ಳುವುದನ್ನು ನೋಡಿದೀರಾ? ಎಂದಾದ್ರೂ ಇರುವೆ ಹುಡ್ಕೊಳ್ಳೋದನ್ನು ನೋಡಿದೀರಾ? ಈ ಕಡೆ ಹತ್ತಿರುವೆ, ಇನ್ನೊಂದು ಕಡೆ ಹತ್ತಿರುವೆ, ನಿನಗೊಂದು ಗತಿ ಕಾಣಿಸ್ತೇನೆ ಅನ್ನುವುದೇನಾದ್ರೂ ಕೇಳಿದೀರಾ? ಯಾವತ್ತೂ ಕಾಣಿಸೋದಿಲ್ಲ ಪ್ರಿಯರೇ. ಇರುವೆಯನ್ನು ನೀವು ಯಾವತ್ತೇ ನೋಡಿ ಅವು ಒಟ್ಟಿಗೆ ಕೂಡಿರ್ತವೆ. ಆ ಇರುವೆಗಳಲ್ಲಿ ಐಕ್ಯತೆ ಇದೆ, ಅವುಗಳಲ್ಲಿ ಸೌಹಾರ್ದತೆ ಇದೆ. ಆಹಾರವನ್ನು ಸಮೃದ್ಧಿಯಾಗಿ ಅವು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಒಂದು ಅನ್ನದ ಅಗಳು ಹುಡುಕಿದೆ ಅಂದ್ಕೊಳ್ಳಿ, ಆ ಅನ್ನದ ಅಗಳನ್ನು 4 ಇರುವೆ ಹಿಡ್ಕೊಂಡು ಹೊತ್ಕೊಂಡು ಹೋಗ್ತವೆ. ಒಟ್ಟುಗೂಡಿ ಸೌಹಾರ್ದತೆಯುಳ್ಳದಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತವೆ. ಈ ದಿನ ಇರುವೆಗಳು ಕಲಿಸುವ ಪಾಠ ಏನ್ ಗೊತ್ತಾ? ಕುಟುಂಬದ ಭಾರ ಕೇವಲ ಹೆಂಡತಿ ಹೊರಲಿಕ್ಕಾಗೋದಿಲ್ಲ. ಕುಟುಂಬ ಭಾರ ಕೇವಲ ಗಂಡ ಒಬ್ನೇ ಹೊರಲಿಕ್ಕಾಗಲ್ಲ. ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ ಕೇಳಿರಿ, ಕೂಡಿ ಅದನ್ನು ಹೋರುತ್ತಾ ಹೋಗಬೇಕು. ಆದರೆ ಈ ದಿನ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಕೋರ್ಟ್ಗೆ ಹೋಗಿ ನೋಡಿ, ಅತ್ಯಧಿಕವಾಗಿರುವ ಅಲ್ಲಿನ ಕೇಸ್ಗಳು ಯಾವ ಗೊತ್ತಾ? ಡೈವರ್ಸ್, ವಿಚ್ಛೇದನದ ಕೇಸ್ಗಳೇ ಅಲ್ಲಿ ಇರ್ತವೆ. ಈ ದಿನ ಕೋರ್ಟಲ್ಲಿ ಅದೇ ಕೇಸ್ಗಳನ್ನು ನೋಡ್ತೇವೆ. ದುರದೃಷ್ಟವೇನೆಂದರೆ ಈ ದಿನ ಕೋರ್ಟ್ನಲ್ಲಿ ಫೈಲ್ ಆಗುವಂತಹ ಕೇಸಸ್ಗಳಲ್ಲಿ ಹೆಚ್ಚು ಶೇಕಡರಷ್ಟು ಕ್ರೈಸ್ತರೇ ಕೇಸ್ ಫೈಲ್ ಮಾಡ್ತಿದ್ದಾರೆ. ಬಹಳ ವಿಷಾದಕರ. ಯಾಕೆಂದರೆ ಕೂಡಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಕ್ರಿಸ್ತನನ್ನು ಕಂಡುಕೊಂಡಿರುವಂತಹ ನಾವೇ ಕೂಡಿ ಇರ್ಲಿಕ್ಕಾಗ್ತಾ ಇಲ್ಲ ಪ್ರಿಯರೇ. ಅಂತ ದೌರ್ಭಾಗ್ಯ ನೋಡಿ, ದರಿದ್ರತನ ಆಗಿದೆ. ಆದರೆ ಇರುವೆಗಳು ಕಲಿಸುತ್ತಾ ಇವೆ, ನಾವೆಂದೂ ಜಗಳ ಆಡಲ್ಲ, ನಾವ್ಯಾವತ್ತೂ ಬೈದಾಡಿಕೊಳ್ಳಲ್ಲ, ನಾವ್ಯಾವತ್ತೂ ನಾನ್ ಚೆನ್ನಾಗಿದ್ರೆ ಸಾಕೆಂಬ ಸ್ವಾರ್ಥತೆಯಿಂದ ಜೀವಿಸಲ್ಲ. ಆಹಾರ ದೊರಕಿದಾಗ ಎಲ್ಲರೂ ಸೇರಿ ತಿನ್ನುತ್ತೇವೆ. ಆಹಾರಕ್ಕೋಸ್ಕರ ಎಲ್ಲರೂ ಕೂಡಿ ಕಷ್ಟಪಡುತ್ತೇವೆ. ನಿಸ್ವಾರ್ಥದಿಂದ ಜೀವಿಸುತ್ತೇವೆ. ಭಾರದ ಹೊರೆಯನ್ನು ಎಲ್ಲರೂ ಕೂಡಿ ಹೊರುತ್ತೇವೆ. ಒಟ್ಟುಗೂಡಿ ಪ್ರಯಾಣ ಮಾಡ್ತೇವೆ, ಒಟ್ಟುಗೂಡಿಯೇ ನಿವಾಸಿಸುತ್ತೇವೆ. ಈ ದಿನ ನಮ್ಮ ಮಧ್ಯ ಮನಸ್ಸುಗಳು ಬೆರೆಯುತ್ತಾ ಇಲ್ಲ, ಮಾತುಗಳು ಬೆರೆಯುತ್ತಾ ಇಲ್ಲ, ಕನಿಷ್ಠ ಒಂದು ಮಾತು ಕೂಡ ಬೆರೆಯುತ್ತಾ ಇಲ್ಲ ಎಂದು ಹೇಳುವಂತಹ ಗಂಡ ಹೆಂಡತಿ ಇಲ್ಲ ಅಂತೀರಾ? ಇರುವೆಗಳು ಹೇಳುತ್ತವೆ, ನೀವು ಬುದ್ಧಿಹೀನರೆಂದು. ಒಂದು ಕುಟುಂಬ ಭಾರ ಹೊರಬೇಕಾದ್ರೆ ಎಲ್ಲರೂ ಕೈ ಜೋಡಿಸಬೇಕು. ಮಾತುಗಳು ಮಾತ್ರ ಬೆರೆತ್ರೆ ಸಾಲೋದಿಲ್ಲ, ಮನಸ್ಸುಗಳು ಕೂಡ ಬೆರೆಯಬೇಕು. ಇರುವೆಗಳು ಕಲಿಸುತ್ತಾ ಇವೆ. ಮೊದಲನೇ ಪಾಠ ಏನಂದ್ರೆ ಕಷ್ಟಪಡಿರಿ. ಎರಡನೆಯ ಪಾಠ ಕಾಲ ಏನೆಂದು ಗುರುತಿಸಿರಿ. ಮೂರನೆಯ ಪಾಠ ಕ್ರಮಶಿಕ್ಷಣೆಯುಳ್ಳವರಾಗಿ ಜೀವಿಸಿರಿ. ಯಾರೋ ಹೇಳಿದ್ದಕ್ಕೆ ನೀವು ಮಾಡುವಂಥವರಾಗಿರಬಾರದು. ನಿಮಗೆ ಕಾಮನ್ ಸೆನ್ಸ್ ಇರಬೇಕು. ನಿಮ್ಮ ಜವಾಬ್ದಾರಿಕೆ ಏನೆಂದು ಗುರುತಿಸಿ ನಿಮ್ಮ ಕೆಲಸ ನೀವೇ ಮಾಡಬೇಕು. ನಾಲ್ಕನೇದಾಗಿ ಕೂಡಿ ಪ್ರಯಾಸ ಪಡಿರಿ. ಕೂಡಿ ಪ್ರಯಾಣ ಮಾಡಿ, ಒಟ್ಟುಗೂಡಿ ಕರ್ತನನ್ನು ಆರಾಧಿಸಿರಿ. ಈ 4 ನಮ್ಮ ಜೀವಿತದಲ್ಲಿ ಇರುವುದಾದರೆ ಬಂಗಾರದ ಭವಿಷ್ಯಕ್ಕೆ ಇರುವೆಗಳು ಕಲಿಸಿಕೊಡುವ ಈ ಪಾಠ ನಾವು ಪಾಲಿಸಿದ್ರೆ ಸಾಕು. ದೇವರ ಆಶೀರ್ವಾದಗಳನ್ನು ನಾವು ಕಣ್ಣಾರೆ ಅನುಭವಿಸುತ್ತೇವೆ. ಇಂತಹ ಕಷ್ಟ ನಮಗೂ ಬೇಕು. ಮೊದಲನೇದಾಗಿ ಕಷ್ಟಪಡುತ್ತೇವೆ, ಎರಡನೇದಾಗಿ ಕಾಲವನ್ನು ಗಮನಿಸುತ್ತಿರುತ್ತೇವೆ, ಮೂರನೇದಾಗಿ ಕ್ರಮಶಿಕ್ಷಣೆಯುಳ್ಳವರಾಗಿ ಜೀವಿಸ್ತೇವೆ, ನಾಲ್ಕನೇದಾಗಿ ಕೂಡಿ ಪ್ರಯಾಣ ಮಾಡುತ್ತೇವೆ ಕುಟುಂಬವಾಗಿ ಎನ್ನುವಂಥವರು ಇರುವುದಾದರೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು. ನಮ್ಮಲ್ಲಿಯೂ ಸೋಮಾರಿತನ ಇದೆ, ಅದು 100% ವಾಸ್ತವ. ಆ ಸೋಮಾರಿತನವನ್ನು ಜಯಿಸಿ ಏಸಯ್ಯಾ ಕಷ್ಟಪಡುವ ಮನಸ್ತತ್ವ ನಮಗೆ ದಯಪಾಲಿಸಿರಿ. ಮುಂದಾಲೋಚನೆಯನ್ನು ದಯಪಾಲಿಸಿರಿ. ಕಾಲಗಳನ್ನು ಗುರುತಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಕ್ರಮಶಿಕ್ಷಣೆಯಿಂದ ಕೂಡಿದ ಜೀವಿತವನ್ನು ನಮಗೆ ದಯಪಾಲಿಸಿರಿ. ತಂದೆ ತಾಯಿ ಹೇಳುವಾಗ ಮಾತ್ರ ಓದುವಂಥವರು, ಮೇಲಧಿಕಾರಿ ಕಿರುಚುವಾಗ ಮಾತ್ರ ಕೆಲಸ ಮಾಡುವಂಥವರು, ಗಂಡ ಗದರಿಸಿದಾಗ ಮಾತ್ರ, ಹೆಂಡತಿ ಗದರಿಸಿದಾಗ ಮಾತ್ರ ಮನೆಯ ಜವಾಬ್ದಾರಿಕೆಗಳನ್ನು ನಿರ್ವಹಿಸುವಂಥವರು ಸೋಮಾರಿಗಳಾಗಿದ್ದಾರೆ. ಈ ವಾಸ್ತವವನ್ನು ಗ್ರಹಿಸಿ ದೇವರೇ ಬುದ್ಧಿಯುಳ್ಳವರಾಗಿ ಜೀವಿಸುವ ಕೃಪೆ ದಯಪಾಲಿಸಿರಿ. ಒಟ್ಟುಗೂಡಿ ಸೌಹಾರ್ದತೆಯಿಂದ, ಸಮಾಧಾನದಿಂದ, ಸಂತೋಷದಿಂದ ದೇವರೇ ಕುಟುಂಬ ಕಟ್ಟಿಕೊಳ್ಳುವ ಕೃಪೆಯನ್ನು ಅನುಗ್ರಹಿಸಿರಿ. ಅದೇ ಸಮಯದಲ್ಲಿ ನೀವು ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ. ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮನ್ನು ಸಂತೋಷಪಡಿಸುವ ಜೀವಿತವನ್ನು ಕೂಡ ನಮಗೆ ದಯಪಾಲಿಸಿರಿ. ನೀವು ನೋಡ್ತಾ ಇದ್ದೀರಿ ಎಂಬ ಧ್ಯಾಸವುಳ್ಳವರಾಗಿ, ಕಷ್ಟಪಟ್ಟು ಕ್ರಮಶಿಕ್ಷಣೆಯುಳ್ಳವರಾಗಿ ದೇವರೇ ಕಾಲಗಳನ್ನು ಗುರುತಿಸಿ ಒಟ್ಟುಗೂಡಿ ಕುಟುಂಬವಾಗಿ ಆತ್ಮಿಕ ಪ್ರಯಾಣ ಮುಂದುವರಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.
ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.